ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ US ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡಿದ್ದು, ಆ ಭಾಷಣದಲ್ಲಿ ಭಾರತಕ್ಕೆ ಧಮಕಿ ಹಾಕಿದ್ದು, ಏಪ್ರಿಲ್ 2ನೇ ತಾರೀಕು ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದು, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಸಂದರ್ಭದಿಂದಲೂ ಕೂಡ ನನಗೊಂದು ಬಹಳ ಕುತೂಹಲ ಇತ್ತು. ಟ್ರಂಪ್ ಅವರ ಈ ಧಮಕಿಗೆ ನರೇಂದ್ರ ಮೋದಿ ಸರ್ಕಾರ ಏನು ಮಾಡುತ್ತೆ, ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡುತ್ತೆ? ಯಾಕೆಂದರೆ ನಿಮಗೆಲ್ಲ ಗೊತ್ತು, ಟ್ರಂಪ್ ಅವರನ್ನು ನರೇಂದ್ರ ಮೋದಿ ಈಗಾಗಲೇ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಟ್ರಂಪ್ ಅವರಿಗೆ ಏನು ಭರವಸೆ ಕೊಟ್ಟಿದ್ದಾರೆ? ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಪ್ಯಾಕ್ಟ್ ಮಾಡ್ಕೊಳ್ಳೋಣ, ಒಂದು ಟ್ರೇಡ್ ಡೀಲ್ ಆಗಲಿ, ಈ ವರ್ಷದ ಅಂತ್ಯದವರೆಗೂ ಕೂಡ ಯಥಾಸ್ಥಿತಿ ಇರಲಿ ಅಂತ ನರೇಂದ್ರ ಮೋದಿ ಅವರು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದರು. ಆರಂಭದಲ್ಲಿ ಟ್ರಂಪ್ ಒಪ್ಕೊಂಡಂತೆ ಕಂಡು ಬಂದರೂ ಕೂಡ ಟ್ರಂಪ್ ಏನು ಅದಕ್ಕೆ ಬದ್ಧರಾಗಿರಲಿಲ್ಲ. ಅವ್ರಿಗೇನು ಅನ್ನಿಸ್ತಾ ಇದೆ, ಭಾರತದ ಮೇಲೆ ಟ್ಯಾರಿಫ್ ಹಾಕಬೇಕು, ಭಾರತ ನಮಗೆ ಸ್ವಲ್ಪ ಬಗ್ಗಬೇಕು ಅಂತ ಟ್ರಂಪ್ ಈಗಲೂ ಕೂಡ ಅನ್ನಿಸ್ತಾ ಇದೆ. ಟ್ರಂಪ್ ಸ್ವಭಾವವೇ ಹಾಗೆ. ಅವರೇನೋ ಮಾತು ಕೊಟ್ಟಿದ್ದಾರಪ್ಪ, ಸ್ನೇಹಕ್ಕೆ ಅವರು ಬೆಲೆ ಕೊಡ್ತಾರೆ, ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿರುವಂಥ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ಲೀಡರ್ ಅಂತಂದರೆ ಅದು ಟ್ರಂಪ್. ಒಂದು ರೀತಿಯಲ್ಲಿ ಹುಂಬ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನಗೊಮ್ಮೊಮ್ಮೆ ತುಗ್ಲಕ್ ಕೂಡ ನೆನಪಾಗ್ತಾ ಇರ್ತಾನೆ. ಯಾಕೆಂದರೆ ಟ್ರಂಪ್ ಅವರ ಆಡಳಿತ ಅದೇ ರೀತಿಯಾಗಿದೆ. ಟ್ರಂಪ್ಗೆ ಅದಕ್ಕಿಂತ ಹೆಚ್ಚಿನ ಹೋಲಿಕೆ ಏನು ಬೇಕಾಗೋದಿಲ್ಲ. ಕೆಲವರಿಗೆ ಟ್ರಂಪ್ ತುಂಬ ಇಷ್ಟ ಆಗ್ತಾರೆ, ದೊಡ್ಡ ಲೀಡರು, ಎಲ್ಲರನ್ನೂ ಬಲಿ ಹಾಕ್ತಾರೆ, ಬಹಳ ಶಕ್ತಿ. ಮಿತ್ರರೇ, ಈ ಜಗತ್ತಿನಲ್ಲಿ ಸದ್ಯ ಇರುವಂಥ ಅತ್ಯಂತ ಸರ್ವಶಕ್ತ ಅಧ್ಯಕ್ಷ ಅಂತಂದರೆ ಅದು ಟ್ರಂಪ್. ಟ್ರಂಪ್ಗಿಂತ ಪ್ರಭಾವಶಾಲಿಯಾದ ಇನ್ನೊಬ್ಬ ವ್ಯಕ್ತಿ ಯಾರೂ ಕೂಡ ಇಲ್ಲ. ಅದು ಕಿಮ್ ಜಾಂಗ್ ಉನ್ ಕೂಡ ಅಲ್ಲ, ಕ್ಸಿ ಜಿನ್ಪಿಂಗ್ ಕೂಡ ಅಲ್ಲ, ಅಥವಾ ಪುತಿನ್ನೂ ಸಮ ಅಲ್ಲ, ನರೇಂದ್ರ ಮೋದಿ ಅವರು ಕೂಡ ಸಮ ಅಲ್ಲ. ಟ್ರಂಪ್ ಈಗ ಸರ್ವಶಕ್ತನಾದ ಅಮೆರಿಕದ ಅಧ್ಯಕ್ಷ. ಹೀಗಾಗಿ ಆತ ಏನೇ ನಿರ್ಧಾರವನ್ನು ಬೇಕಾದರೂ ಕೈಗೊಳ್ಳಬಹುದು. ಆ ಸಾಮರ್ಥ್ಯ ಟ್ರಂಪ್ ಅವರಿಗಿದೆ. ಅದನ್ನು ಅವರು ಕೆಲವೊಮ್ಮೆ ದುರ್ಬಳಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ಮಿತ್ರರೇ, ಟ್ರಂಪ್ ಭಾರತಕ್ಕೊಂದು ಧಮಕಿ ಹಾಕಿದಾರಲ್ಲ, ಏಪ್ರಿಲ್ 2ನೇ ತಾರೀಕಿಂದ ಟ್ಯಾರಿಫ್ ಹಾಕ್ತೀನಿ, ರೆಸಿಪ್ರೋಕಲ್ ಟ್ಯಾರಿಫ್ ಭಾರತಕ್ಕೆ 100% ನಿಶ್ಚಿತ, ಇದರಿಂದ ಭಾರತ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ US ಕಾಂಗ್ರೆಸ್ನಲ್ಲೇ ಟ್ರಂಪ್ ಗುಡುಗಿದ್ದಾರೆ. ಇದಕ್ಕೆ ಭಾರತ ಏನು ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥ ಕುತೂಹಲ ಇತ್ತಲ್ಲ. ಜೈಶಂಕರ್ ಅವರು UKಯಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜೈಶಂಕರ್ ಅವರ ಉತ್ತರವೇ ನನಗೆ ಬಹಳ ಆಶ್ಚರ್ಯವನ್ನು ತರಿಸಿದೆ. ಜೈಶಂಕರ್ ಏನು ಹೇಳಿದ್ದಾರೆ ಗೊತ್ತಾ? ಟ್ರಂಪ್ ಅವರ ಈ ಎಲ್ಲ ನೀತಿಗಳು ಕೂಡ ಭಾರತಕ್ಕೆ ಲಾಭ ತರಿಸುತ್ತೆ, ಟ್ರಂಪ್ ಅವರ ಯಾವ ನೀತಿಯೂ ಕೂಡ ಭಾರತದ ವಿರುದ್ಧವಾಗಿರೋದಿಲ್ಲ, ಹೀಗಂತ ಜೈಶಂಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಜೈಶಂಕರ್ ಅವರು ಟ್ರಂಪ್ ಅವರನ್ನು ಮೆಚ್ಚಿಸೋದಕ್ಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಅಂದುಕೊಳ್ಳಬಹುದು. ಹಾಗಲ್ಲ ಮಿತ್ರರೇ, ಜೈಶಂಕರ್ ಏನು ಮಾತನಾಡಿದಾರೋ ಅದಕ್ಕೊಂದು ಲಾಜಿಕ್ ಇದೆ. ಈ ಹಿಂದೆ ಜೈಶಂಕರ್ ಅವರು ಟ್ರಂಪ್ ಬಗ್ಗೆ ಆಡಿದಂಥ ಪ್ರತಿಯೊಂದು ಮಾತುಗಳೂ ಕೂಡ 100% ಸತ್ಯ ಆಗಿದೆ. ಜೈಶಂಕರ್ ಏನು ಪ್ರೆಡಿಕ್ಟ್ ಮಾಡಿದ್ರೋ ಅದೇ ಪ್ರಕಾರವಾಗಿ ಟ್ರಂಪ್ ನಡೆದುಕೊಂಡಿದ್ದಾರೆ. ಈಗಲೂ ಕೂಡ ಟ್ರಂಪ್ ಅವರ ನಿರ್ಧಾರ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋದರ ಹಿಂದೆ ಒಂದು ದೊಡ್ಡದಾದಂಥ ವಿಷನ್ ಇದೆ. ಹಾಗಾಗತ್ತೆ ಅಂತ ಜೈಶಂಕರ್ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅದೇನು ಎತ್ತ ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ತೆ ನೋಡಿ. ಇತ್ತೀಚೆಗೆ ಟ್ರಂಪ್ ಅವರ ಬಗ್ಗೆ ಜೈಶಂಕರ್ ಆಡಿದಂಥ ಒಂದು ಮಾತು ಬಹಳ ಸದ್ದು ಮಾಡಿತ್ತು. ಏನಂತ? ಭಾರತದಲ್ಲೇ ಒಬ್ಬರು ಜೈಶಂಕರ್ ಅವರಿಗೆ ಪ್ರಶ್ನೆ ಕೇಳ್ತಾರೆ, ಟ್ರಂಪ್ ಅವರು ಭಾರತಕ್ಕೆ ಮಿತ್ರನೋ ಅಥವಾ ಶತ್ರುವೋ ಅಂತ. ಆಗ ಜೈಶಂಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅವರನ್ನು ಶತ್ರು ಅಂತಂತೂ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಟ್ರಂಪ್ ಅವರು ಔಟ್ ಆಫ್ ಸಿಲಬಸ್. ಟ್ರಂಪ್ ಅವರ ಜೊತೆಗೆ ಡೀಲ್ ಮಾಡಬೇಕು ಅಂತಂದರೆ ನಮ್ಮ ಎಲ್ಲ ವಿದೇಶಾಂಗ ವ್ಯವಹಾರಗಳನ್ನು ಬದಿಗಿಟ್ಟು ಔಟ್ ಆಫ್ ಸಿಲಬಸ್ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ ಅಂತ ಜೈಶಂಕರ್ ಹೇಳಿದರು. ಆಗ ಇದು ಬಹಳ ಸದ್ದು ಮಾಡಿತ್ತು. ಮಿತ್ರರೇ, ಇದಕ್ಕಿಂತಲೂ ಮುಂಚೆ ಜೈಶಂಕರ್ ಅವರು ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಂಡಿದ್ರು. ಟ್ರಂಪ್ ಅವರು ಆಗ್ತಾನೆ ಗೆದ್ದಿದ್ರು. ಆ ಸಂದರ್ಭದಲ್ಲೂ ಜೈಶಂಕರ್ ಅವರಿಗೆ ಕೇಳಲಾಯಿತು, ಟ್ರಂಪ್ ಅವರು ಗೆದ್ದಿದ್ದರಿಂದ ಭಾರತಕ್ಕೆ ಏನಾಗುತ್ತೆ, ಭಾರತದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ. ಆಗ ಜೈಶಂಕರ್ ಒಂದೇ ಮಾತಿನಲ್ಲಿ ಹೇಳಿದರು, ಟ್ರಂಪ್ ಅವರ ಗೆಲುವು ಇದೆಯಲ್ಲ, ಭಾರತದ ಮೇಲೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರೋದಿಲ್ಲ, ಅಮೆರಿಕ ಇನ್ನು ಮುಂದೆ ಐಸೋಲೇಟ್ ಆಗ್ತಾ ಹೋಗುತ್ತೆ. ಅಂದರೆ ಅಮೆರಿಕ ವಿಶ್ವದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡುತ್ತೆ, ಅವರ ಬಗ್ಗೆ ಅವರು ಮಾತ್ರ ಚಿಂತೆ ಮಾಡ್ತಾರೆ. ಅದರ ಅರ್ಥ ಏನು ಕೇಳಿದ್ರೆ, ಅಮೆರಿಕ ಇನ್ನು ಮುಂದೆ ಅನಗತ್ಯವಾಗಿ ಬೇರೆಯವರ ವಿಚಾರಗಳಿಗೆ ಮೂಗು ತುರಿಸೋದಿಲ್ಲ. ಹೀಗಂತ ಒಂದು ಬೋಲ್ಡ್ ಆದಂತಹ ಸ್ಟೇಟ್ಮೆಂಟನ್ನು ಜೈಶಂಕರ್ ಅವರು ಕೊಟ್ಟಿದ್ರು. ಇದು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸುದ್ದಿಯಾಗಿತ್ತು. ಸದ್ಯ ಜೈಶಂಕರ್ ಅವರು UK ಪ್ರವಾಸದಲ್ಲಿದ್ದಾರೆ, UK ಪ್ರಧಾನಿಯನ್ನು ಭೇಟಿಯಾಗಿದ್ದಾರೆ. ಬ್ರಿಟನ್ ಜೊತೆಗೆ ಭಾರತ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಜೈಶಂಕರ್ ಅವರು UK ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಟ್ರಂಪ್ ಅವರ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳಲಾಯಿತು. ಆಗ ಜೈಶಂಕರ್ ಹೇಳ್ತಾರೆ, ಟ್ರಂಪ್ ಅವರ ಎಲ್ಲ ನೀತಿಗಳು ಕೂಡ ಭಾರತಕ್ಕೆ ಒಳ್ಳೆಯದೇ ಆಗುತ್ತೆ, ಏನು ಹೊಸ ನಿರ್ಧಾರವನ್ನು ಟ್ರಂಪ್ ತೆಗೆದುಕೊಳ್ತಾ ಇಲ್ಲ, ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ವೋ ಅದೇ ಪ್ರಕಾರವಾಗಿ ಟ್ರಂಪ್ ಅವರು ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ಟ್ರಂಪ್ ಅವರ ಬೋಲ್ಡ್ ಫಾರಿನ್ ಪಾಲಿಸಿ ನಮಗೆ ಸರ್ಪ್ರೈಸಿಂಗ್ ಅಲ್ಲ, ಇದು ನಿರೀಕ್ಷಿತ ಅಂತೇಳಿ ಜೈಶಂಕರ್ ಅವರು UKಯಲ್ಲಿ ಹೇಳಿದ್ದಾರೆ. ಯಾಕೆ ನಿರೀಕ್ಷಿತ ಅನ್ನೋದಕ್ಕೆ ಜೈಶಂಕರ್ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಮೊದಲ ಅವಧಿಯಲ್ಲೂ ಕೂಡ ಅವರು ಟ್ಯಾರಿಫ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಭಾರತ ಹೆಚ್ಚು ಟ್ಯಾಕ್ಸ್ ಆಗ್ತಾ ಇದೆ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಇದು ಮುಂದುವರಿಯುತ್ತೆ ಅಂತ ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಅವರು ಈ ಬಾರಿ ಚುನಾವಣೆಗೆ ಮುಂಚೆ ಎಲ್ಲೆಲ್ಲಿ ಭಾಷಣ ಮಾಡ್ತಾ ಇದ್ರು ಆ ಎಲ್ಲ ಸಂದರ್ಭದಲ್ಲೂ ಕೂಡ ಭಾರತವನ್ನು ಪ್ರಸ್ತಾಪ ಮಾಡ್ತಾ ಇದ್ರು, ಟ್ಯಾರಿಫ್ ಬಗ್ಗೆ ಮಾತನಾಡ್ತಾ ಇದ್ರು, ಅಮೆರಿಕದಲ್ಲಿ ಟ್ಯಾಕ್ಸ್ ಕಟ್ ಆಫ್ ಬಗ್ಗೆ ಮಾತನಾಡ್ತಾ ಇದ್ರು. ಹೀಗಾಗಿ ಅವರು ಅಧ್ಯಕ್ಷರಾದ ಬಳಿಕ ಅದೇ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಗೊತ್ತಿತ್ತು.
ಭಾರತ ಸರ್ಕಾರವೂ ಕೂಡ ಇದಕ್ಕೆ ಒಂದಷ್ಟು ಪ್ರಮಾಣದಲ್ಲಿ ಪ್ರಿಪೇರ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಟ್ರಂಪ್ ಗೆಲ್ತಿದ್ದಂತೆ ಭಾರತ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿದೆ. ಟ್ರಂಪ್ ಅವರ ಮನವೊಲಿಸೋದಕ್ಕೆ ಏನೇನು ಬೇಕೋ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಈಗ ಜೈಶಂಕರ್ ಹೇಳ್ತಾ ಇದ್ರಲ್ಲ, ಟ್ರಂಪ್ ಅವರ ನೀತಿಯಿಂದ ಭಾರತಕ್ಕೇನು ತೊಂದರೆ ಆಗೋದಿಲ್ಲ ಅಂತ. ಹಾಗಾದರೆ ನರೇಂದ್ರ ಮೋದಿ ಸರ್ಕಾರ ಏನು ಮಾಡಿದೆ ಕೇಳೋದಾದರೆ, ಅದಕ್ಕೂ ಕೂಡ ಜೈಶಂಕರ್ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಟ್ರೇಡ್ ಡೀಲ್ ಆಗ್ತಾ ಇದೆ. ಹೀಗಾಗಿ ಜೈಶಂಕರ್ ಹೇಳ್ತಾ ಇದ್ದಾರೆ, ಏಪ್ರಿಲ್ 2ನೇ ತಾರೀಕು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಇದು ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ, ಇದು ತಪ್ಪು ಹೋಗುತ್ತೆ ಅಂತ ಜೈಶಂಕರ್ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಒಬ್ಬ ವಿದೇಶಾಂಗ ಸಚಿವರಾಗಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಭಾರತ ಸರ್ಕಾರ ಮತ್ತು ಅಮೆರಿಕದ ಸರ್ಕಾರದ ನಡುವೆ ದೊಡ್ಡದಾದಂತಹ ಮಾತುಕತೆ ನಡೀತಾ ಇದೆ. ಈಗೇನು ಪಿಯೂಷ್ ಗೋಯಲ್ ಹೋಗಿದ್ದಾರೆ, ಬಹಳ ಖುಷಿ ಸುದ್ದಿಯನ್ನು ಹೊತ್ತು ತರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಜೈಶಂಕರ್ ಯುಕೆಯಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ. ಆದರೆ ಮಿತ್ರರೇ, ಟ್ರಂಪ್ ಅವರನ್ನು ಪೂರ್ತಿಯಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಅವರು ಒಂದು ಒತ್ತಡದಲ್ಲಿದ್ದಾರೆ. ಅದೇನು ಕೇಳಿದ್ರೆ, ಅವರು ಚುನಾವಣೆ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಇದ್ರಲ್ಲ, ನಾನು ಬೇರೆ ದೇಶಗಳಲ್ಲಿ ಏನು ಟ್ಯಾರಿಫ್ ಹಾಕಲಾಗ್ತಾ ಇದೆ ಅದರ ವಿರುದ್ಧ ಸಮರ ಸಾರ್ತೀನಿ, ಭಾರತ ಟ್ಯಾಕ್ಸ್ ಅಬ್ಯೂಸರ್, ಚೈನಾ, ಮೆಕ್ಸಿಕೋ, ಕೆನಡಾ ಇವರೆಲ್ಲರೂ ಕೂಡ ನಮ್ಮಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ, ಇದನ್ನೆಲ್ಲ ನಾನು ಉಲ್ಟಾ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಈಗೇನಾದರೂ ಮಾಡಿ ತೋರಿಸಲೇಬೇಕಲ್ವಾ? ಹೀಗಾಗಿ ಟ್ರಂಪ್ ಅವರು ಈ ಪ್ರಯತ್ನ ಕೈ ಹಾಕಿದ್ದಾರೆ. ಈ ಕಾರಣದಿಂದ ನನಗೆ ಈಗಲೂ ಕೂಡ ಅನಿಸ್ತಾ ಇದೆ, ಟ್ರಂಪ್ ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೆ ಸಣ್ಣದಾಗಾದರೂ ಬರೆ ಹಾಕಿ ಹಾಕ್ತಾರೆ. ಯಾಕೆಂದರೆ ಮುಂದಿನ ವರ್ಷ ಅಮೆರಿಕಾದಲ್ಲಿ ಒಂದು ಇಂಟರ್ನಲ್ ಚುನಾವಣೆ ಇದೆ. ಆ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಕ್ಷಕ್ಕೆ ಲಾಭ ಆಗಬೇಕು, ಟ್ರಂಪ್ ಅವರ ಕೈ ಮೇಲಾಗಬೇಕು ಅಂತಂದರೆ ಈ ರೀತಿಯಾದಂತಹ ಕೆಲವೊಂದಷ್ಟು ಟ್ಯಾರಿಫ್ಗಳನ್ನು ಅವರು ವಿಧಿಸಲೇಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಭಾರತಕ್ಕೆ ಒಂದೆರಡು ಬರೆ ಹಾಕಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಜೈಶಂಕರ್ ಮಾತಿನಲ್ಲಿ ಈಗಲೂ ಕೂಡ ತುಂಬ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಈಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಹೌದಪ್ಪ ಟ್ಯಾರಿಫ್ ಹಾಕೋದಿಲ್ಲ, ಅದರಿಂದ ಏನೋ ಭಾರತ ಬಚಾವಾಯಿತು, ಆದರೆ ಟ್ರಂಪ್ ಅವರ ಈ ನೀತಿಗಳಿಂದ ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ, ಜೈಶಂಕರ್ ಮಾತಿನ ಅರ್ಥ ಏನು ಅಂತ ಕೆಲವರಿಗೆ ಪ್ರಶ್ನೆ ಬಂದಿರಬಹುದು. ಮಿತ್ರರೇ, ಇದರಲ್ಲಿ ಬಹಳ ಸಿಂಪಲ್ ಲಾಜಿಕ್. ಅದೇನು ಕೇಳಿದ್ರೆ, ಅಮೆರಿಕ ಈಗ ಏನು ಹೇಳ್ತಾ ಇದೆ, ಅವರಿಗೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಆಸಕ್ತಿ ಇಲ್ಲ, ಅವರಿಗೆ ನ್ಯಾಟೋ ಬಗ್ಗೆ ಆಸಕ್ತಿ ಇಲ್ಲ. ಅಮೆರಿಕ 80 ವರ್ಷದಿಂದ ನಿರಂತರವಾಗಿ ನ್ಯಾಟೋವನ್ನು ಬೆಳೆಸೋದಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದೆ. ನ್ಯಾಟೋಗೋಸ್ಕರವಾಗಿ ಈಗ ಯುದ್ಧ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಅವರು ನ್ಯಾಟೋ ಬಗ್ಗೆ ಝೀರೋ ಇಂಟ್ರೆಸ್ಟನ್ನು ಹೊಂದಿದ್ದಾರೆ. ನ್ಯಾಟೋ ಏನಕ್ಕೆ ನಮಗೆ, ಯುರೋಪನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮಗೆ ಯಾಕೆ ಅಂತ ಟ್ರಂಪ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಮಿತ್ರರೇ, ಯುರೋಪ್ನಲ್ಲಿ ಬೆಂಕಿ ಹಚ್ಚಿದೆ. ಇನ್ನೊಂದು ಕಡೆ ಈ ಆಸಿಯಾನ್ ದೇಶಗಳನ್ನು ಚೈನಾದಿಂದ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಅಮೆರಿಕ ತನ್ನ ಹೆಗಲ ಮೇಲೆ ಹೊತ್ಕೊಂಡಿತ್ತು. ಇದು ಯಾಕೆ ನಮಗೆ ಬೇಕು ಅಂತ ಟ್ರಂಪ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಏಕೆ ಮಿತ್ರರೇ, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಈ ಎಲ್ಲ ದೇಶದ ರಕ್ಷಣೆಯ ಜವಾಬ್ದಾರಿಯೂ ಕೂಡ ನಮಗೆ ಬೇಡ, ನಿಮ್ಮ ರಕ್ಷಣೆಯನ್ನು ನೀವು ನೋಡಿಕೊಳ್ಳಿ ಅಂತ ಟ್ರಂಪ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇದು ಜಪಾನ್ನಲ್ಲೂ ಬೆಂಕಿ ಹೆಚ್ಚಿದೆ, ಸೌತ್ ಕೊರಿಯಾದಲ್ಲೂ ಬೆಂಕಿ ಹೆಚ್ಚಿದೆ, ಆಸ್ಟ್ರೇಲಿಯಾ ಕೂಡ ಅಲುಗಾಡೋದಕ್ಕೆ ಶುರುವಾಗಿದೆ. ಯಾಕೆಂದರೆ ಇವತ್ತು ಉಕ್ರೇನ್ಗೆ ಯಾವ ಪರಿಸ್ಥಿತಿ ಉಂಟಾಯಿತೋ ಅದೇ ಪರಿಸ್ಥಿತಿ ನಾಳೆ ಜಪಾನ್ಗೆ ಎದುರಾದರೆ, ಜಪಾನ್ಗೆ ಒಂದು ಕಡೆ ಚೈನಾ ಕೂಡ ಶತ್ರು, ಇನ್ನೊಂದು ಕಡೆ ರಷ್ಯಾ ಕೂಡ ಶತ್ರು. ಸೌತ್ ಕೊರಿಯಾ ಪರಿಸ್ಥಿತಿಯನ್ನು ನೋಡಿ, ಪಕ್ಕದಲ್ಲೇ ಕಿಮ್ ಜಾಂಗ್ ಉನ್ ಕೂತಿದ್ದಾನೆ, ಯಾವಾಗ ಏನು ಮಾಡ್ತಾನೆ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸೌತ್ ಕೊರಿಯಾವನ್ನು ಅಮೆರಿಕ ಕೈ ಬಿಟ್ಟಿದ್ದೆ ಆದರೆ ಅವರಿಗೂ ಕೂಡ ಭಯ ಇದೆ. ಆಸ್ಟ್ರೇಲಿಯಾಗೆ ಚೈನಾದ ಭಯ ಇದೆ. ಇಷ್ಟು ದಿನ ಇವರು ನಿರಾಳವಾಗಿಬಿಟ್ಟಿದ್ರು, ಅಮೆರಿಕಾಗೆ ಸ್ವಲ್ಪ ಲಾಭ ಮಾಡಿಕೊಟ್ರು ಸಾಕು, ಅವರು ನಮ್ಮನ್ನು ಕಾಯ್ತಾರೆ ಅಂತ. ಆದರೆ ಈಗ ಅವ್ರಿಗೆ ಅನಿಸ್ತಾ ಇದೆ, ಅಮೆರಿಕದ ಬಾಲ ಹಿಡ್ಕೊಂಡಿದ್ರೆ ನಮಗೆ ಉಳಿಗಾಲ ಇಲ್ಲ, ನಾಳೆ ಈ ಟ್ರಂಪ್ ಅಂತಹ ಹುಂಬ ಅಧ್ಯಕ್ಷ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಡ್ತಾರೆ ಅಂತ ಈ ಎಲ್ಲ ದೇಶಗಳಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದು ಸಹಜವಾಗಿ ಭಾರತಕ್ಕೆ ಲಾಭ ಆಗುತ್ತೆ. ಈಗಾಗಲೇ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿರಲಿ, ಇದೇ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಮಾನವ ಹಕ್ಕುಗಳ ಬಗ್ಗೆ ಪಾಠ ಮಾಡ್ತಾ ಇತ್ತು, ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಲೆಕ್ಚರ್ ಕೊಡ್ತಾ ಇತ್ತು. ಈಗ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು ಭಾರತಕ್ಕೆ ಬಂದುಬಿಟ್ಟು ಭಾರತದೊಂದಿಗೆ ನಾವು ಟ್ರೇಡನ್ನು ಡೆವಲಪ್ ಮಾಡ್ಕೊಳ್ತೀವಿ, ಟ್ರೇಡ್ ಡೀಲ್ ಮಾಡ್ಕೊಳ್ತೀವಿ, ಭಾರತ ತುಂಬ ಇಂಪಾರ್ಟೆಂಟ್ ಆದಂತಹ ದೇಶ, ಭಾರತ ಮತ್ತು ಯುರೋಪ್ನ ಸಂಬಂಧ ತುಂಬ ಚೆನ್ನಾಗಾಗಬೇಕು ಅಂಥೇಳಿ ಸಿಹಿ ಸಿಹಿ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ, ಟ್ರಂಪ್ ಎಫೆಕ್ಟ್. ಟ್ರಂಪ್ ಅಲ್ಲಿ ಕೀ ಕೊಡ್ತಾ ಇದ್ದಾರೆ, ಯುರೋಪ್ ಈಗ ಪತ್ರಗುಟ್ಟು ಹೋಗ್ತಾ ಇದೆ. ಇನ್ನೊಂದು ಕಡೆ ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ ಈ ಎಲ್ಲ ದೇಶಗಳು ಕೂಡ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ತನ್ನ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅಮೆರಿಕವನ್ನು ನಂಬಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕ ಯಾವಾಗ ಬೇಕಾದರೂ ಉಲ್ಟಾ ಹೊಡೆಯುತ್ತೆ. ಹೀಗಂತ ಆ ದೇಶಗಳಿಗೂ ಅನಿಸೋದಕ್ಕೆ ಶುರುವಾಗಿದೆ. ಅವರವರ ಸೆಕ್ಯೂರಿಟಿ, ಒಂದು ಕಡೆ ಸೈನಿಕವಾಗಿ ಅವರ ಸೆಕ್ಯೂರಿಟಿ, ಇನ್ನೊಂದು ಕಡೆ ಆರ್ಥಿಕವಾಗಿ ಸೆಕ್ಯೂರಿಟಿ, ಇದೆರಡರ ಬಗ್ಗೆ ಈ ಎಲ್ಲ ದೇಶಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತವೆ. ಇದು ಸಹಜವಾಗಿ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಭವನ್ನು ತರಿಸುವಂತಹ ವಿಚಾರ. ಎಷ್ಟರ ಮಟ್ಟಿಗೆ ಯುರೋಪ್ ಭಯಗೊಂಡಿದೆ ಅಂತಂದರೆ, ಇತ್ತೀಚೆಗೆ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಒಂದು ಸ್ಟೇಟ್ಮೆಂಟನ್ನು ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳ್ತಾರೆ, ಇವತ್ತು ಯುರೋಪನ್ನು ರಕ್ಷಿಸುವಂಥ ಸಾಮರ್ಥ್ಯ ಫ್ರಾನ್ಸ್ಗಿದೆ, ನೀವೆಲ್ಲರೂ ಕೂಡ ಫ್ರಾನ್ಸ್ನ ನ್ಯೂಕ್ಲಿಯರ್ ಅಂಬ್ರೆಲಾ ಅಡಿಗಡೆ ಬನ್ನಿ,
ಅಂದರೆ ಫ್ರಾನ್ಸ್ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ನಾವು ನಿಮ್ಮನ್ನು ರಕ್ಷಿಸೋದಕ್ಕೆ ಸರ್ವಶಕ್ತವಾಗಿದ್ದೀವಿ. ನಿಮಗೆಲ್ಲರಿಗೂ ಕೂಡ ರಷ್ಯಾದ ಭಯ ಇದೆ. ಇವತ್ತು ಉಕ್ರೇನ್ಗೆ ಏನು ಪರಿಸ್ಥಿತಿ ಉಂಟಾಗಿದೆ, ನಾಳೆ ಅದು ಪೋಲೆಂಡ್ಗೂ ಆಗಬಹುದು, ಬಾಲ್ಟಿಕ್ ದೇಶಗಳಿಗೂ ಆಗಬಹುದು, ಸ್ವೀಡನ್, ನಾರ್ವೆಗೂ ಕೂಡ ಆಗಬಹುದು. ನಿಮ್ಮೆಲ್ಲರನ್ನ ರಕ್ಷಿಸುವಂತಹ ಜವಾಬ್ದಾರಿ ನಮಗೆ ಕೊಡಿ, ನಮ್ಮ ಜೊತೆಗಿರಿ ನೀವು ಅಂತ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳ್ತಾರೆ. ಅಂದರೆ ಇನ್ನು ಮುಂದೆ ನಾವು ಅಮೆರಿಕವನ್ನು ನಂಬಿ ಕೂರಬೇಕಾಗಿಲ್ಲ, ಯುರೋಪ್ನ ರಕ್ಷಣೆಯನ್ನು ಯುರೋಪ್ನವರೇ ಹೊತ್ತುಕೊಳ್ಳಬೇಕು ಅಂತ ಯುರೋಪ್ನ ನಾಯಕರೇ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಜೈಶಂಕರ್ ಈ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಒಂದು ಮಾತು ಹೇಳಿದ್ರಲ್ಲ, ಅಮೆರಿಕ ಹೆಚ್ಚು ಐಸೋಲೇಟ್ ಆಗ್ತಾ ಹೋಗುತ್ತೆ, ಇಡೀ ವಿಶ್ವ ಯೂನಿಪೋಲಾರ್ ವರ್ಲ್ಡ್ನಿಂದ ಹೊರಬಂದು ಮಲ್ಟಿಪೋಲಾರ್ ವರ್ಲ್ಡ್ ಆಗುತ್ತೆ. ಈ ಯೂನಿಪೋಲಾರ್ ವರ್ಲ್ಡ್ ಅಂದರೆ ಒಂದೇ ಶಕ್ತಿ, ಒಬ್ಬ ಹಿರಿಯಣ್ಣ, ಆತನ ಮಾತನ್ನು ಎಲ್ಲರೂ ಕೇಳುವಂಥದ್ದು. ಅಲ್ಲಿ ಬೇರೆ ಬೇರೆ ಶಕ್ತಿಗೆ ಅವಕಾಶ ಇರೋದಿಲ್ಲ. ಇಷ್ಟು ದಿನ ಅಮೆರಿಕ ಈ ಪಾತ್ರವನ್ನು ನಿಭಾಯಿಸ್ತಾ ಇತ್ತು, ಅವರು ಅದನ್ನು ಎಂಜಾಯ್ ಮಾಡ್ತಾ ಇದ್ರು. ಕಳೆದ 80 ವರ್ಷದಿಂದ ಅಮೆರಿಕ ಇದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟಿತ್ತು. ಈಗೇನಾಗ್ತಾ ಇದೆ, ಮಲ್ಟಿಪೋಲಾರ್ ವರ್ಲ್ಡ್ ಆಗ್ತಾ ಇದೆ. ಅಂದರೆ ಅನೇಕ ಶಕ್ತಿಗಳ ಉದಯ ಆಗ್ತಾ ಇದೆ. ಭಾರತವೂ ಕೂಡ ಒಂದು ಶಕ್ತಿ, ಚೈನಾ ಕೂಡ ಒಂದು ಶಕ್ತಿ, ರಷ್ಯಾ ಇನ್ನೊಂದು ಶಕ್ತಿ, ಯುರೋಪ್ನಲ್ಲೂ ಕೂಡ ಒಂದು ಹೊಸ ಶಕ್ತಿಯ ಉದಯ ಆಗುತ್ತೆ. ಅಮೆರಿಕ ಅದರ ಪಾಡಿಗೆ ಅದಿರುತ್ತೆ. ಇಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಜೈಶಂಕರ್ ಈ ಹಿಂದೆಯೇ ಹೇಳಿದರು. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳೇ ಅಮೆರಿಕದ ಕಡೆಯಿಂದ ನಡೀತಾ ಇದೆ. ಅಮೆರಿಕ ಒಂದು ಕಡೆ ಹೇಳ್ತಾ ಇದೆ ನ್ಯಾಟೋದಿಂದ ಹೊರಗೆ ಬರ್ತೀವಿ ಅಂತ, ಇನ್ನೊಂದು ಕಡೆ ಅವರು ಹೇಳ್ತಾರೆ ವಿಶ್ವಸಂಸ್ಥೆಯ ಅವಶ್ಯಕತೆಯೇ ಇಲ್ಲ, UN ಯಾಕೆ ಬೇಕು, ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಡೋಜೆಯ ಮುಖ್ಯಸ್ಥನಾದಂತಹ ಇಲಾನ್ ಮಾಸ್ಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಟ್ರಂಪ್ ಅವರ ಕಾರಣದಿಂದಾಗಿ ಇಡೀ ವಿಶ್ವದ ಚಿತ್ರಣವೇ ಬದಲಾಗ್ತಾ ಇದೆ. ಸಹಜವಾಗಿ ಟ್ರಂಪ್ ಅವರ ಈ ನೀತಿಗಳು ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ಆಗುತ್ತೆ. ನಮಗೇನೋ ಟ್ಯಾರಿಫ್ ವಿಚಾರದಲ್ಲಿ ಸ್ವಲ್ಪ ಭಯ ಇರಬಹುದು, ಆ ವಿಚಾರದಲ್ಲಿ ನಷ್ಟ ಆಗಬಹುದು, ಆದರೆ ಬೇರೆ ಬೇರೆ ರೂಪದಲ್ಲಿ ಭಾರತಕ್ಕೆ ಲಾಭ ಆಗುತ್ತೆ. ಇದೆಲ್ಲವುದನ್ನು ನಾವು ಮೊದಲೇ ಊಹೆ ಮಾಡಿದ್ವಿ ಅಂತೇಳಿ ಜೈಶಂಕರ್ ಅವರು UK ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಜೈಶಂಕರ್ ಅವರ ಮಾತಿನ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.